ನಮಸ್ಕಾರ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 12ನೇ ತಾರೀಕಿಂದು. ಇಲ್ಲಿ ಭಾಗ್ಯವ್ರ ಮನೆಯಲ್ಲಿ ಸುನಂದ ಮತ್ತು ಕುಸುಮ ಅವರೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಗಣಪತಿ ಹೋಮ ಪೂಜೆಗೆ ರೆಡಿ ಮಾಡ್ತಾ ಇರ್ತಾರೆ. ಆವಾಗ ಇವರು ಸುನಂದನ ಹೇಳ್ತಾರೆ, ಹೆಂಗೋ ನೀವೆಲ್ಲ ಬಂದು ಸ್ವಲ್ಪ ಸಹಾಯ ಮಾಡಿದ್ದಕ್ಕೆ ಬೇಬೇ ಕೆಲಸ ಆಯಿತು ಅಂತ ಅಂದ್ಬಿಟ್ಟೆಲ್ಲ ಮಾತಾಡ್ತಿರ್ತಾರೆ. ಆವಾಗ ಸುನಂದವ್ರ ಪಕ್ಕದ ಮನೆಯವರು, ಹೆಂಗೋ ಆ ಪೂಜಾ ಒಳ್ಳೆ ಮನೆಗೆ ಸೇರ್ತಾಳಂತೆ, ಕಾಮತ್ತನವ್ರು ದೊಡ್ಡ ಮನೆತನಂತೆ, ಒಳ್ಳೆ ಮನೆಗೆ ಸೇರ್ತಾಳಂತೆ, ಪೂಜನ ಅದೃಷ್ಟ ತುಂಬ ಚೆನ್ನಾಗೈತೆ ಬಿಡಿ ಅಂತ ಅಂದ್ಬಿಟ್ಟು ಕುಸುಮ ಅವ್ರು ಕೇಳ್ತಾರೆ. ಕುಸುಮ, ಹೌದು ಮತ್ತೆ ಒಳ್ಳೆ ಮನೆತನನೇ ಅಂತ ಕುಸುಮ ಅವ್ರು ಹೇಳ್ತಾರೆ. ಅಲ್ಲಿ ಭಾಗ್ಯವ್ರ ಅಪ್ಪ ಕೂಡ ನಿಂತಿರ್ತಾರೆ. ಹೆಂಗೋ ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಭಾಗ್ಯವ್ರ ಅಪ್ಪನೂ ಅಂತಾರೆ. ಆವಾಗ ಕುಸುಮವ್ರು ಏನಂತಾರೆ ಸುನಂದವ್ರಿಗೆ, ಅಲ್ಲ ಕಣ್ರಿ ಸುನಂದ, ನೀವಿಬ್ಬರು ಹಾವು ಮುಂಗ್ಸಿ ಥರ ಕಿತ್ತಾಡ್ತಾ ಇದ್ರಾ, ಇವಾಗ ನೋಡಿದ್ರೆ ಜೇನು ಗೂಡಂಗೆ ಆಗ್ಬಿಟ್ಟಿದ್ರೆ ಅಕ್ಕಪಕ್ಕ ಮನೆಯವರು ನೀವೆಲ್ಲ ಯಾವಾಗಲೂ ಕುಸ್ತಿ ಆಡ್ತಿದ್ರಾ ಅಂತ ಅಂದ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಆವಾಗ ಪಕ್ಕದ ಮನೆಯವ್ರು ಏನು ಹೇಳ್ತಾರೆ, ಇವಾಗ ಪೂಜನ ಮದುವೆ ಅಲ್ವಾ ಕುಸುಮಕ್ಕ, ಪೂಜಾ ನಮ್ಮನೆ ಮಗಳಿದ್ದಂಗೆನೇ, ನಮ್ಮನೆ ಮದುವೆ ಇದ್ದಂಗೆ ಅಲ್ವಾ, ಈ ಮದುವೆ ಟೈಮಲ್ಲೆಲ್ಲ ನಾವು ಸ್ವಲ್ಪ ಸಹಾಯ ಮಾಡಬೇಕು, ಅದನ್ನು ಬಿಟ್ಬಿಟ್ಟು ಜಗಳ ಆಡಬಾರ್ದಲ್ವಾ, ಒಳ್ಳೆ ಶುಭ ಕಾರ್ಯ ಆಗ್ಬೇಕಾದ್ರೆ ನಾವು ಸಹಾಯ ಮಾಡಬೇಕು ಅಂತ ನಾವೆಲ್ಲ ಚೆನ್ನಾಗಿದ್ದೀವಿ ಕುಸುಮಕ್ಕ ಅಂತ ಪಕ್ಕದ ಮನೆಯವ್ರು ಹೇಳ್ತಾರೆ. ಆಯಿತು ಹಿಂಗೆ ಇರಿ ನೀವು ಅಂತ ಅಂದ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಅವಾಗ ಇವರು ಸುನಂದ ಏನು ಹೇಳ್ತಾರೆ, ಬನ್ನಿ ಬೇಗ ಪೂಜೆಗೆ ರೆಡಿ ಮಾಡೋಣ ಅಂತೆಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಭಾಗ್ಯ ಬಂದಿದ ತಕ್ಷಣ ಭಾಗ್ಯ ಬಂದ್ಲು ಅಂತ ಅಂದ್ಬಿಟ್ಟು, ಬಾರೆ ಭಾಗ್ಯ ಏಕೆ ಲೇಟು, ಏನಿಲ್ಲ ಕಣಮ್ಮ ಅಂತ ಅಂದ್ಬಿಟ್ಟು ಭಾಗ್ಯ ಸ್ವಲ್ಪ ಸಪ್ಪಗೆ ನಿಂತಿರ್ತಾಳೆ. ಅವಾಗ ಭಾಗ್ಯವರಪ್ಪ, ಯಾಕಮ್ಮ ಅಂದ್ರೆ ಏನಿಲ್ಲಪ್ಪ ಅಂತಾಳೆ. ಅವಾಗ ಕುಸುಮರು, ಏನೇ ಭಾಗ್ಯ ಏನಾಯಿತು ಅಂದರೆ, ಏನಿಲ್ಲ ಅತ್ತೆ ಸ್ವಲ್ಪ ಸುಸ್ತು ಅಷ್ಟೇನೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಸುನಂದ ಏನು ಹೇಳ್ತಾರೆ, ಭಾಗ್ಯಂಗೆ ಕೆಲಸಕ್ಕೆ ಇದು ಸುನಂದವರು ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಭಾಗ್ಯಂಗೆ ಕೆಲಸದ ಜೊತೆಗೆ ಪೂಜನ ಮದುವೆ ಬೇರೆ ಇದೆಯಲ್ವಾ, ಅದಕ್ಕೆ ಓಡಾಟ ಜಾಸ್ತಿಯಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಸುಸ್ತಾಗಿತ್ತು ಅಲ್ವಾ ಭಾಗ್ಯ ಅಂತ ಪಕ್ಕದ ಮನೆಯವ್ರು ಕೇಳ್ತಾರೆ. ಹೂನಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸುನಂದ್ ಅವರೂ ಮತ್ತು ಕುಸುಮರು, ನೀನೇನು ತಲೆ ಕೆಡ್ಸ್ಕೊಬೇಡ ಕಣೆ ಭಾಗ್ಯ, ಆಗೋ ಟೈಮ್ಗೆಲ್ಲ ಆಗುತ್ತೆ, ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಸುಮ್ಮನಿರು ಅಂತ ಅಂದ್ಬಿಟ್ಟು ಕುಸುಮ ಮತ್ತು ಸುನಂದ್ ಅವ್ರು ಹೇಳ್ತಾರೆ. ಅವಾಗ ಭಾಗ್ಯ ಹ್ಞೂ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಿಂತಿರ್ತಾಳೆ. ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಮನೇಲಿ ಶ್ರೇಷ್ಠ ಮತ್ತು ತಾಂಡವ್ ಮನೆಗೆ ಬರ್ತಾರೆ. ತಾಂಡವ್, ನನ್ನ ಜೊತೆಲಿರೋರಿಗೆ ನನಗೆ ನಂಬಿಕೆ ಇಲ್ಲ, ನನ್ನ ಮೇಲೆ ನನ್ನ ಜೊತೆ ಇರೋರೇ ನನಗೆ ಅವಮಾನ ಮಾಡ್ತಾರೆ, ಇರಿಟೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಾಂಡವ್ ಅಂತಿರ್ತಾನೆ. ಅವಾಗ ಶ್ರೇಷ್ಠನೂ ಅಲ್ಲೇ ಕೂತಿರ್ತಾಳೆ. ಅವಾಗ ಹಂಗಲ್ಲ ಕಂಡೋ ತಾಂಡವ್, ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಈ ಥರ ಎಲ್ಲ ಮಾಡಿದ್ದು ನಿನಗೆ ಹರ್ಟ್ ಮಾಡಬೇಕು ಅಥವಾ ನಿನ್ಗೆ ಇನ್ಸಲ್ಟ್ ಮಾಡಬೇಕು ಅಂತ ಅಲ್ಲ ಕಣೋ ತಾಂಡವ್. ಇವಾಗ ನೀನು ವಿತೌಟ್ ಪ್ಲ್ಯಾನು, ಏನೋ ಪ್ಲ್ಯಾನ್ ಇಲ್ದಂಗೆ ನೀನು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಯ್ತಿದ್ಯಲ್ಲ, ಹೆಂಗೆ ಮಾಡ್ತೀಯಾ ಹೇಳು, ನೀನೇ ಇದ್ದಿದ್ದ ಕೆಲಸನೂ ಬಿಟ್ಟು ಬಂದಿದ್ಯಾ, ಅದಕ್ಕೋಸ್ಕರ ನಿನಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ ನೀನು ಅಂತ ಹೇಳ್ಬಿಟ್ಟು ನೀನು ಪಾಠ ಕಲಿಸೋಣ ಅಂದ್ಬಿಟ್ಟು ಈ ಥರ ಮಾಡಿದೆ ಕಣೋ, ನಾನು ಹಾರ್ಟ್ಲಿ ಮಾಡಿಲ್ಲ ಕಣೋ, ಇದನ್ನೆಲ್ಲನೂ ನೀನು ಅರ್ಥ ಮಾಡ್ಕೊಳ್ಳೋ ಏನಿಲ್ಲ, ನೀನಾಗಲಿ ನಮ್ಮ ಅಪ್ಪ ಅಮ್ಮ ಆಗಲಿ ಎಲ್ಲರೂ ನನಗೆ ಅವಮಾನ ಮಾಡೋದು ಅಷ್ಟೇನೆ, ನಾನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಕಣೆ ಶ್ರೇಷ್ಠ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇಲ್ಲ ಕಣೋ, ನಂಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ, ನಿಜವಾಗ್ಲೂ ನಾನು ನಿನ್ನನ್ನು ಲವ್ ಮಾಡ್ತೀನಿ, ಅದಕ್ಕೋಸ್ಕರ ನಿನ್ನನ್ನು ಹೆಂಗಾರ ಮಾಡ್ಕೊಂಡು ಸೇವ್ ಮಾಡಬೇಕು ಅಂತ ಈ ಥರ ಹೇಳಿದೆ ಕಣೋ, ನೀನೇನೇ ಮಾಡು, ನೀನು ಯಾವುದೇ ಬಿಸ್ನೆಸ್ ಮಾಡು, ಏನೇ ಮಾಡು, ನನ್ನ ಸಪೋರ್ಟ್ ನಿಂಗೆ ತುಂಬಾ ಇರುತ್ತೆ ಕಣೋ, ನಾನು ಪ್ರಾಮಿಸ್ ನಿನ್ಗೆ ಅರ್ಥ ಮಾಡಬೇಕು ಅಂತ ಮಾಡಲಿಲ್ಲ ಈ ಥರ ಎಲ್ಲ, ಅದೇ ಭಿಕ್ಷೆ ಬೇಡ ಕರ್ಕೊಂಡೋಗಿರ್ತಲ್ಲ ಅದಕ್ಕೆ ನಿನಗೆ ಒಂದು ಸ್ವಲ್ಪ ಬುದ್ಧಿ ಬರಲಿ ಅಂತ ಈ ಥರ ಮಾಡಿದೆ ಕಣೋ, ಸಾರಿ ಕಣೋ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಈ ಕಡೆ ಕಾಮತ್ ಸರ್ ಮನೇಲಿ ಏನಾಗುತ್ತೆ, ಕಾಮತ್ತು ಸರ್ ಮತ್ತು ಕನಿಕಾ ಅಲ್ಲೇ ಇರ್ತಾರೆ. ಕನಿಕಾ ಹೇಳ್ತಾಳೆ, ನೋಡಿದ್ರ ಪಾಪ ಇವಾಗ ಭಾಗ್ಯ ಆದಿಯಣ್ಣ ಕೊಟ್ಟರು ಆಫರ್ಗೆಲ್ಲ ಒಪ್ಕೊಂಡಿದ್ದಾಳೆ, ಆದಿಯಣ್ಣ ಕೊಟ್ಟಿದ್ದ ಅಮೌಂಟು ಮತ್ತು ಮನೆದು ಮತ್ತು ರೆಸ್ಟೋರೆಂಟ್ದೆಲ್ಲ ಪೇಪರ್ಸ್ ಎಲ್ಲ ತೊಗೊಂಡಿದ್ದಾಳೆ, ನಾನು ಹೇಳಿದೆ ಆ ಭಾಗ್ಯ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ, ಹಣಕ್ಕೋಸ್ಕರ ನಮ್ಮ ಹಿಂದೆ ಬಿದ್ದಿದ್ದಾಳೆ ಅಂತ ನೀವು ಕೇಳಲಿಲ್ಲಪ್ಪ ಅಂತ ಹೇಳ್ಬಿಟ್ಟು ಆ ಕಾಮತ್ ಸರ್ಗೆ ಹೇಳ್ತಾಳೆ. ಆವಾಗ ಕಾಮತ್ ಸರ್ ಹೇಳ್ತಾರೆ, ಇಲ್ಲ ಭಾಗ್ಯ ನೀನು ತಿಳ್ಕೊಂಡಿರ್ತಾರಲ್ಲ, ಅವಳು ಯಾವುದೇ ಆಫರ್ಗೆ ಆದಿ ಕೊಟ್ಟರು ಆಫರ್ಗೆ ಅವಳು ಒಪ್ಪಿರಲ್ಲ, ಹಣನೂ ತೊಗೊಂಡಿರಲ್ಲ, ನೀವು ಅನ್ನೋಕ್ಕಾರಲ್ಲ ಭಾಗ್ಯ, ಹಣದಿಂದ ಯಾವತ್ತೂ ಅವಳು ಹೋಗಲ್ಲ, ಅವಳು ಕಷ್ಟಪಟ್ಟು ದುಡಿತಾಳೆ, ಮೇಲೆ ಬರ್ತಾಳೆ. ಭಾಗ್ಯ ಎಂಥ ಹೆಣ್ಮಗಳು ಅಂತ, ಎಂಥ ಸುಸಂಸ್ಕೃತ ಇರೋ ಹೆಣ್ಮಗಳು ಅಂತ ನನಗೆ ಗೊತ್ತು, ಅವಳು ಯಾವುದೇ ಕಾರಣಕ್ಕೂ ಆಫರ್ ತೊಗೊಂಡಿರಲ್ಲ ಅಂತ ಹೇಳ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಇಲ್ಲಪ್ಪ, ನೀವು ತಿಳ್ಕೊಂಡಿರೋದು ತಪ್ಪು, ಅವಳು ತೊಗೊಂಡಿದ್ದಾಳೆ, ಆದಣ್ಣನೇ ನಾನು ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ದಾನೆ, ಅವಳು ತೊಗೊಂಡಿದ್ದಾಳೆ, ಆದಣ್ಣ ಕೊಟ್ಟರು ಆಫರೆಲ್ಲ ತೊಗೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ ಕಾಮತ್ ಸರ್ಗೆ. ಕಾಮತ್ ಸರ್ ಒಪ್ಪಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಆದಿನೇ ಬರ್ತಾರೆ. ಆದಿ ಬಂದಿದ ತಕ್ಷಣ, ಬನ್ನಿ ಬ್ರೋ ನೋಡಿದ್ರ ಅಪ್ಪ, ನಾನು ಏನು ಹೇಳಿದ್ರು ಒಪ್ತಾ ಇಲ್ಲ, ನೀವು ಹೇಳಿದ್ರೆ ಅಪ್ಪ ಒಪ್ತಾರೆ, ನೀವು ಕೊಟ್ಟರು ಆಫರ್ಗೆಲ್ಲ ಭಾಗ್ಯ ಒಪ್ಕೊಂಡ್ಲು ತಾನೆ, ಆ ಅಮೌಂಟೆಲ್ಲ ಹಣ ಎಲ್ಲ ವಾಪಸ್ ತೊಗೊಂಡ್ಲು ತಾನೆ ಅಂತ ಇವಳು ಕನಿಕಾ ಕೇಳ್ತಾಳೆ ಆದಿಗೆ. ಆದಿ ಒಂದು ನಿಮಿಷ ಸ್ವಲ್ಪ ಹೊತ್ತು ನಿಂತ್ಕೊಂಡು, ನೋ ಕನಿಕಾ, ಭಾಗ್ಯ ಯಾವುದೂ ವಾಪಸ್ ತೊಗೊಳ್ಲಿಲ್ಲ, ಎಲ್ಲ ಯಾವುದೂ ತೊಗೊಳ್ಳಿಲ್ಲ, ಎಲ್ಲ ವಾಪಸ್ ಕೊಟ್ಬಿಟ್ಲು ಅಂತ ಹೇಳ್ಬಿಟ್ಟು. ವಾಟ್ ಬ್ರೋ, ವಾಪಸ್ಸಾ? ಹೌದು ಕನಿಕಾ, ಅವಳು ನಾನು ಕೊಟ್ಟಿರೋ ಆಫರು, ಅಮೌಂಟ್ ಆಗಲಿ, ಮನೆ ಪೇಪರ್ ಆಗಲಿ ಮತ್ತು ರೆಸ್ಟೋರೆಂಟ್ ಪೇಪರ್ ಆಗಲಿ ಎಲ್ಲ ವಾಪಸ್ ಕೊಟ್ಬಿಟ್ಲು, ನನಗೆ ಇದು ಯಾವುದು ಬೇಡ ಅಂತೇಳಿ ವಾಪಸ್ ಕೊಟ್ಬಿಟ್ಟು ಹೋಗ್ಬಿಟ್ಲು, ಅದಕ್ಕೆ ನನಗೇನು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಕಾಮತ್ ಸರ್ ಹೇಳ್ತಾರೆ, ನೋಡ್ದಾ ನಾನು ಹೇಳ್ದೆ ತಾನೇ, ನನ್ನ ಮಾತಿಗೆ ಯಾರೂ ಕೇಳಲ್ಲ,
ಇವಾಗಾರು ಅರ್ಥ ಆಯ್ತಾ ಭಾಗ್ಯ ಏನು ಅಂತ ಹೇಳ್ಬಿಟ್ಟು. ಅವಳು ನಾನು ಅವತ್ತಿಂದ ಹೇಳ್ದಂಗೆ ಸಂಪ್ರದಾಯಸ್ಥ ಕುಟುಂಬದ ಹೆಣ್ಮಗಳು ಕಷ್ಟಜೀವಿ ಅಂತ ಹೇಳ್ತಾನೆ ಇದ್ದೀನಿ, ನೀವು ಅರ್ಥ ಮಾಡ್ಕೊತಾ ಇಲ್ಲ. ಮಿಡ್ಲ್ ಕ್ಲಾಸ್ ಅಂತ ಮಾತಾಡ್ತಿದ್ದೀರಾ. ಭಾಗ್ಯ ಎಲ್ಲರ ಥರ ಅಲ್ಲ, ಅರ್ಥ ಆಯ್ತಾ ನಿಮಗೆ? ಏ ಕನಿಕಾ, ನಿಂದು ಜಾಸ್ತಿ ಆಗಿದೆ, ಸ್ವಲ್ಪ ಅರ್ಥ ಮಾಡ್ಕೊ ನೀನು ಅಂತ ಹೇಳ್ಬಿಟ್ಟು ಕಾಮ ಸರ್ ಇದನ್ನು ಇಷ್ಟಕ್ಕೆ ಬಿಟ್ರಾಗಲ್ಲ, ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಕಾಮ ಸರ್ ಎದ್ದು ಹೋಗ್ತಾರೆ. ಅವಾಗ ಆದಿ ಮತ್ತು ನಾನು ಕನಿಕಾ ಮಾತಾಡ್ತಾ ಇರ್ತಾರೆ. ಏನು ಬ್ರೋ ನೀವೇನು ಹೇಳ್ತಾ ಇದ್ದೀರಾ, ಅವಳು ತೊಗೊಳ್ಳಿಲ್ವ ನಿಮ್ಮ ಆಫರು? ಇಲ್ಲ ಕನಿಕಾ, ಅವಳೆಲ್ಲ ನನಗೆ ವಾಪಸ್ ಕೊಟ್ಬಿಟ್ರು, ಏನೂ ತೊಗೊಳ್ಳಿಲ್ಲ ಅಂತ ಆದಿ ಹೇಳ್ತಾರೆ. ಇಲ್ಲ ಬ್ರೋ, ಅವಳು ವಾಪಸ್ ಕೊಡೋ ಚಾನ್ಸೇ ಇಲ್ಲ, ಅವಳದೇನೋ ಬೇರೆ ಪ್ರೋಗ್ರಾಮ್ ಇದೆ, ಬೇರೆ ಏನೋ ಪ್ಲ್ಯಾನ್ ಇಟ್ಕೊಂಡಿದ್ದಾಳು ಅವಳು ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ. ಪ್ಲ್ಯಾನಾ? ಏನು ಪ್ಲ್ಯಾನು ಅಂತ ಆದಿ ಕೇಳ್ತಾನೆ. ಅವಾಗ ಇಲ್ಲ ಬ್ರೋ, ನೀವು ಕೊಟ್ಟಿರೋ ಅಮೌಂಟು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸಿದೆ ಅವಳಿಗೆ. ಇನ್ಫ್ಯಾಕ್ಟ್ ಅವಳು ಇನ್ನೊಂದು ಏನು ಗೊತ್ತಾ ಪ್ಲ್ಯಾನು, ಹೆಂಗಿದ್ರು ಪೂಜನ ಕಿಶನನ್ನ ಮದುವೆ ಆಗ್ತಾನೆ. ಕಿಶನನ್ನ ಪೂಜನ ಮದುವೆ ಆದರೆ ಪೂಜೆ ಈ ಮನೆಗೆ ಬಂದರೆ ಇಡೀ ಆಸ್ತಿನೇ ಅವಳ ಕೈಲಿ ಬರುತ್ತಲ್ಲ ಬ್ರೋ. ಅವಳು ಮೋಸ್ಟ್ಲಿ ನನ್ನ ಅನಿಸಿಕೆ ಇಡೀ ಪ್ರಾಪರ್ಟಿನೇ ಅವಳಿಗೆ ಹೊಡಿಬೇಕು ಅನ್ನೋ ಪ್ಲ್ಯಾನ್ ಹಾಕ್ಕೊಂಡಿದ್ದಾಳೆ ಭಾಗ್ಯ. ಅದರಿಂದ ಅವಳು ತಂಗಿನ ಚೂ ಬಿಟ್ಬಿಟ್ಟು ಇದನ್ನು ಮಾಡ್ತಾ ಇದ್ದಾಳೆ. ಇದೇ ಬ್ರೋ. ಇಲ್ಲ ಕನಿಕಾ, ಗೊತ್ತಾಗ್ತಿಲ್ಲ ಅಂತ ಆದಿ ಹೇಳ್ತಾನೆ. ಇಲ್ಲ ಬ್ರೋ, ನೀವು ಅಂದ್ಕೊಂಡಿರ್ತಾರಲ್ಲ ಅವಳದು ಬೇರೆಯೇ ಏನೋ ದೊಡ್ಡ ಪ್ಲ್ಯಾನ್ ಇದೆ, ದೊಡ್ಡ ಪ್ಲ್ಯಾನ್ ಇಟ್ಕೊಂಡೆ ಅವಳು ಪೂಜನ ಕಿಶನ್ನ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದಾಳೆ. ಇದೇ ಪ್ಲ್ಯಾನು ಬ್ರೋ, ನೀವು ತಿಳ್ಕೊಂಡಿರೋ ತಪ್ಪು ಅಂತ ಅಂದ್ಬಿಟ್ಟು ಕನಿಕಾ ಆದಿಗೆ ಇಲ್ದಿದ್ದೆಲ್ಲ ಹೇಳ್ತಾ ಇರ್ತಾಳೆ, ತಲೆಗೆ ತುಂಬ್ತಾ ಇರ್ತಾಳೆ. ಆದಿ ಹೌದೌದು ಇರ್ಬೋದು ಕನಿಕಾ, ನೀನು ಅನ್ಸಿದ್ದು ಕರೆಕ್ಟೇ, ಈ ಮಿಡ್ಲ್ ಕ್ಲಾಸ್ ಅವ್ರದ್ದೆಲ್ಲ ಇದೇ ಥರನೇ. ಅವಳು ಈ ಚಿಕ್ಕ ಆಫರ್ ಬೇಡ ಅಂತ ಹೇಳ್ಬಿಟ್ಟು ನೀನು ಹೇಳ್ದಂಗೆ ಈ ಪ್ರಾಪರ್ಟಿ ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ಅವಳು ಈ ಪ್ರಾಪರ್ಟಿನೇ ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಇದರಲ್ಲಿ ಅವಳಿಗೆ ಒಂದು ಬಿಡುಗಾಸು ಸಿಗಬಾರ್ದು. ಅದೇ ಥರ ನಾನು ಮಾಡ್ತೀನಿ, ನನಗೆ ಗೊತ್ತು ಮಾಡೋದು ಅಂತೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಆ ಕಡೆಯಿಂದ ಕಾಮತ್ ಸರ್ ಫೋನಲ್ಲಿ ಮಾತಾಡಿಕೊಂಡು ಸರಿ ಪುರೋಹಿತ್ರೆ, ಇವೆರಡು ಡೇಟ್ ಫಿಕ್ಸ್ ಮಾಡಿಬಿಡಿ, ಸರಿ ಪುರೋಹಿತ್ರೆ ಅಂತ ಕಾಮತ್ ಸರ್ ಆ ಕಡೆಯಿಂದ ಬರ್ತಾರೆ. ಅವಾಗ ಆದಿ ಏನು ಡೇಟಪ್ಪ, ಏನು ಕೇಳ್ತಾಯಿದ್ರ? ಪೂಜಾ ಮತ್ತು ಕಿಶನ್ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ತಾಯಿದ್ದೀನಿ. ಅಪ್ಪ ನಾನು ಹೇಳ್ತಾ ಇದ್ದೀನಲ್ವ ನಿಮಗೆ ಅಂತ ಅಂದ್ಬಿಟ್ಟು ಅದು ಹೇಳ್ತಾ. ಇಲ್ಲ ಆದಿ, ನಾನು ನಿನ್ನ ಮಾತಾಗಲಿ ಕನಿಕಾ ಮಾತಾಗಲಿ ಕೇಳಲ್ಲ. ಭಾಗ್ಯ ಏನು ಅಂತ ನನಗೆ ಗೊತ್ತು ಅಂತ ನಾನು ಹೇಳ್ತಾ ಇದ್ದೀನಿ, ನಾನು ಮಾತು ಕೊಟ್ಟಿದ್ದೀನಿ. ಪೂಜಾದು ಮತ್ತು ಕಿಶನ್ದು ನಾನು ಎಂಗೇಜ್ಮೆಂಟ್ ಮಾಡ್ತೀನಿ, ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಇಲ್ಲಪ್ಪ, ನಿಮ್ಗೆ ಇನ್ನೂ ಅವಳ ಭಾಗ್ಯ ಬಗ್ಗೆ ಪ್ರೂವ್ ಆಗಿಲ್ಲಲ್ಲ, ನಾನು ಎಂಗೇಜ್ಮೆಂಟ್ ಮಾಡ್ತೀನಿ. ನಿಮ್ಮ ಕೆಪಾಸಿಟಿ ಇದ್ದರೆ ನೀವು ಭಾಗ್ಯ ಏನು ಅಂತ ಪ್ರೂವ್ ಮಾಡಿ, ಅವಳು ದುಡ್ಡುಗೋಸ್ಕರ ಭಾಗ್ಯ ಇದ್ದಾಳೆ, ಮಿಡ್ಲ್ ಕ್ಲಾಸ್ ಅವ್ರ ದುಡ್ಡುಗೋಸ್ಕರ ಹಂಗೆ ಹಿಂಗೆ ಅಂತೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ ನೀನು ಕನಿಕಾ, ನೀವಿಬ್ಬರು ಇದನ್ನು ಪ್ರೂವ್ ಮಾಡಿರಿ, ನಾನು ಎಂಗೇಜ್ಮೆಂಟ್ ಮಾಡ್ತೀನಿ. ಅಕಸ್ಮಿಕ ನೀವು ಹೇಳ್ತಿರೋದು ನಿಜನೇ ಆದರೆ, ಭಾಗ್ಯ ದುಡ್ಡಿಂದ ಬಿದ್ದಿದ್ದಾಳೆ ಆದರೆ ನಾನು ಬೇಕಾದ್ರೆ ಅವಾಗ ಮದುವೆ ಕ್ಯಾನ್ಸಲ್ ಮಾಡ್ತೀನಿ. ನೀವು ತಿಳ್ಕೊಂಡಿರೋ ಥರ ಅಲ್ಲ ಕಣೋ ಭಾಗ್ಯ, ಅವಳು ದುಡ್ಡುಗೋಸ್ಕರ ಶ್ರಮ ಪಡ್ತಾಳೆ, ನಮ್ಮ ಥರ ದುಡ್ಡಿರೋರನ್ನ ಬುಟ್ಟಿಗೆ ಹಾಕ್ಕೊಳ್ಳಲ್ಲ, ಅದನ್ನು ತಿಳ್ಕೊ ಫಸ್ಟ್ ನೀನು ಅಂತ ಹೇಳ್ಬಿಟ್ಟು ಕಾಮ ಸರ್ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಭಾಗ್ಯ ಮನೇಲಿ ಏನಾಗುತ್ತೆ, ಸುನಂದ, ಭಾಗ್ಯ ಮತ್ತು ಎಲ್ಲರೂ ಪೂಜೆಗೆ ರೆಡಿ ಮಾಡ್ತಾ ಇರ್ತಾರೆ. ಪೂಜಾ ಮತ್ತು ಕಿಶನ್ ಇಬ್ಬರು ಕಾರಲ್ಲಿ ಭಾಗ್ಯ ಮನೆ ಇದು ಸುನಂದವ್ರ ಮನೆ ಹತ್ರ ಬರ್ತಾರೆ. ಅವಾಗ ಪೂಜಾಗೆ ಕಿಶನ್ ಗಿಫ್ಟ್ ಕೊಡ್ತಾನೆ, ಒಂದು ಕಿವಿ ಒಲೆ ಗಿಫ್ಟ್ ಕೊಡ್ತಾನೆ. ಸರಿ ನಾನಿನ್ನು ಬರ್ತೀನಿ ಪೂಜಾ. ಇಲ್ಲ ಬಾ, ಇಲ್ಲಿವರೆಗೂ ಬಂದು ಮನೆಗೆ ಬರ್ದಂಗೆ ಹೆಂಗೆ ಹೋಗ್ತೀಯ, ಬಾ ಅಂತ ಹೇಳ್ಬಿಟ್ಟು ಪೂಜಾ ಕಿಶನ್ನ ಬಲವಂತ ಮಾಡ್ತಿರ್ತಾಳೆ. ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಅಷ್ಟರಲ್ಲಿ ಸುನಂದ್ ಅವ್ರು ಬರ್ತಾರೆ. ಪೂಜಾ ಅಳಿಯಂದಿರೆ ಬನ್ನಿ ನೋಡ್ದಾ, ಇವಾಗ ನೀನು ಹೆಂಗೆ ವಾಪಸ್ ಹೋಗ್ತೀಯ ನೋಡೋಣ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಅಷ್ಟರಲ್ಲಿ ಸುನಂದ್ ಅವ್ರು ಕಿಶನ್ನ ಅಳಿಯಂದಿರೆ ಬನ್ನಿ ಇಷ್ಟು ದೂರ ಬಂದ್ಬಿಟ್ಟು ಮನೆಗೆ ಬರ್ದಂಗೆ ಹೋಗ್ತಿದ್ದೀರಾ, ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಪರವಾಗಿಲ್ಲ, ನೀವು ಒಬ್ಬಟ್ಟು ಕೊಟ್ಟು ತುಂಬಾ ಖುಷಿ ಆಯಿತು, ಪರವಾಗಿಲ್ಲ ಬನ್ನಿ, ಅದಕ್ಕೇನಂತೆ ಅಂತ ಅಂದ್ಬಿಟ್ಟು ಸುನಂದ್ ಅವ್ರು ಹೇಳ್ತಾರೆ. ಸರಿ ಬನ್ನಿ ಅಂತ ಕರೀತಾರೆ. ಸರಿ ಆಯಿತು ಅಂದ್ಬಿಟ್ಟು ಕಿಶನ್ ಪೂಜಾ ಇಬ್ಬರು ಕೆಳಗಿಳ್ಬಿಟ್ಟು ಮನೆಗೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಇವಳು ಪೂಜಾ ಕಾಲು ಬಿಡ್ತಾಳೆ. ಕಾಲಲ್ಲಿ ಬಿಟ್ಟ ತಕ್ಷಣ ರಕ್ತ ಬಂದ್ಬಿಡುತ್ತೆ. ಕಿಶನ್ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಸುನಂದ, ಭಾಗ್ಯ ಅವರೆಲ್ಲನೂ ಈಚೆ ಬರ್ತಾರೆ. ಕಿಶನ್ ಬನ್ನಿ ಇದೇನಮ್ಮ ಈಚೆನೇ ನಿಲ್ಸ್ಕೊಂಡು ಮಾತಾಡ್ತಿದ್ಯಾ, ಒಳಗೆ ಕರಿ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಪೂಜನ ಕಾಲು ಲೇಟಾಗುತ್ತೆ. ಅವಾಗ ಭಾಗ್ಯ, ಅಯ್ಯೋ ಏನೇ ನೀನು ನೋಡ್ಕೊಂಡು ಬರ್ಬೇಕಲ್ವೇನೆ ಅಂತ ಪೂಜಾನ ಭಾಗ್ಯ ಒಳಗೆ ಕರ್ಕೊಂಡು ಹೋಗ್ತಾಳೆ. ಅಷ್ಟರಲ್ಲಿ ಕಿಶನು ಕಾರ್ ಹತ್ರ ಓಡೋಗ್ತಾನೆ ಗಾಬರಿಯಾಗಿ. ಭಾಗ್ಯ ಏನಕ್ಕೆ ಹಿಂಗೆ ಹೋದ್ರು ಅಂತ ಗೊತ್ತಾಗಲ್ಲ. ಭಾಗ್ಯ ಪೂಜಾನ ಒಳಗಡೆ ಕರ್ಕೊಂಬಂದು ಸುನಂದ ಮತ್ತು ಕುಸುಮವರೆಲ್ಲ ಇದು ಪೂಜಾ ಕಾಲಿಗೆ ಅರ್ಶಿನ ಪುಡಿ ಹಾಕ್ತಾಯಿರ್ತಾರೆ. ಕಾಲಲ್ಲಿ ರಕ್ತ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅರ್ಶಿನ ಪುಡಿ ಹಾಕ್ತಾಯಿರ್ತಾರೆ. ಅವಳು ಪೂಜಾ, ಅಕ್ಕ ನನ್ನ ಕಾಲೆಲ್ಲ ಮುಟ್ಬೇಡ ಬಿಡೆ, ನನಗೊಂಥರ ಮುಜುಗರ ಆಗುತ್ತೆ ಅಂತ ಹೇಳ್ತಾಳೆ. ಪರವಾಗಿಲ್ಲ ಸುಮ್ಮನಿರೆ, ನಾನು ಸಾಕ್ತಾಗೆ ಬೆಳೆದ್ಬಿಟ್ಟೆ ನೀನು ಅಂತ ಹೇಳ್ಬಿಟ್ಟು ಭಾಗ್ಯ ಪೂಜನ ಕಾಲಿಗೆ ಅರ್ಶಿನ ಪುಡಿ ಹಾಕ್ತಾ ಇರ್ತಾಳೆ. ಅವಾಗ ಅಕ್ಕ ಪರವಾಗಿಲ್ಲ ಇರು, ಏನಾಗಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಿಶನ್ನು ಕಾರಿಂದ ಫಸ್ಟ್ ಏಡ್ ಡಬ್ಬಿ ತೊಗೊಂಡು ಓಡಿ ಬಂದ್ಬಿಟ್ಟು ಅಲ್ಲಿರೋರೆಲ್ಲ ಸುನಂದ
ಸುನಂದ ಆಗಲಿ ಅಕ್ಕಪಕ್ಕದ ಮನೆಯವರಾಗಲಿ ಕುಸುಮವರಾಗಲಿ ಭಾಗ್ಯವ್ರ ಅಪ್ಪ ಎಲ್ಲ ನೋಡ್ತಿರ್ತಾರೆ ಭಾಗ್ಯವರೆಲ್ಲನೂ. ಅಕ್ಕ ಈ ಕಡೆ ಬನ್ನಿ ಸ್ವಲ್ಪ ಅಂದ್ಬಿಟ್ಟು ಭಾಗ್ಯನ ಕಳಿಸ್ಬಿಟ್ಟು ಅವನು ಕಾಲಿಗೆ ಟಿಂಚರಲ್ಲಿ ಹಾಕಿ ಇದು ಮಾಡಿಬಿಟ್ಟು ಔಷಧಿ ಎಲ್ಲ ಹಾಕ್ತಾ ಇರ್ತಾನೆ. ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಯವರು ಶಾಕಾಗಿ ನಿಂತಿರ್ತಾರೆ, ಯಾರು ಈ ಹುಡುಗ ಪೂಜನ ಕಾಲೆಲ್ಲ ಮುಟ್ತಾ ಇದ್ದಾನಲ್ಲ ಅಂತ. ಅವಾಗ ಅಕ್ಕಪಕ್ಕ ಮನೆಯವ್ರು ಕೇಳ್ತಾರೆ ಕುಸುಮ ಅವ್ರನ್ನ, ಯಾರು ಈ ಹುಡುಗ ಇಷ್ಟೆಲ್ಲ ಮಾಡ್ತಿದ್ದಾನೆ ಪೂಜೆಗೆ, ಗಾಯಕ್ಕೆ ಔಷಧಿ ಎಲ್ಲ ಹಾಕ್ತಾ ಇದ್ದಾನಲ್ಲ. ಅಯ್ಯೋ ಸುನಂದ ಅವರು ಹೇಳ್ತಾರೆ, ಅಯ್ಯೋ ನಾನು ಹೇಳೋದೇ ಮರ್ತ್ಬಿಟ್ಟೆ, ಇವರೇ ನಮ್ಮ ಪೂಜನ ಮದುವೆ ಆಗ್ತಿರೋರು ಕಿಶನ್ ಅಂತ ಹೇಳ್ಬಿಟ್ಟು ನಮ್ಮ ಅಳಿಯಂದಿರು ಅಂತ ಹೇಳ್ಬಿಟ್ಟು ಸುನಂದ ಅವ್ರು ಹೇಳ್ತಾರೆ. ಹೌದಾ, ನೋಡ್ದಾ ಇವಾಗ ಇಷ್ಟೆಷ್ಟು ಗಾಯ ಆಗೋದಕ್ಕೆ ಪೂಜನ ಇಷ್ಟು ಹುಷಾರಾಗಿ ನೋಡ್ಕೊಳ್ಳೋ ಹುಡುಗ ನಾಳೆ ಪೂಜನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು, ಜೀವನದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕ್ಬೋದು ಅಂಥ ಹುಡುಗ, ಒಳ್ಳೆ ಹುಡುಗನೇ ಹುಡುಕಿದ್ದೀರಾ ಅಂತ ಅಕ್ಕಪಕ್ಕ ಮನೆಯವ್ರು ಹೇಳ್ತಾರೆ. ಅವಾಗ ಸುನಂದ ಕುಸುಮ ಅವರೆಲ್ಲ ಹೌದು ಮತ್ತು ನಮ್ಮ ಕಿಶನ್ ಅಂದರೆ ಏನು ಕಮ್ಮಿ ಗೊತ್ತಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯ ಮತ್ತು ಅವ್ರ ಅಪ್ಪರವರು ನಗ್ತಾ ಇರ್ತಾರೆ. ಅವಾಗ ಅಲ್ಲಿ ಸುನಂದ ಕುಸುಮ ಭಾಗ್ಯವರಪ್ಪ ಮತ್ತು ಅಕ್ಕಪಕ್ಕ ಮನೆಯವರು ಪೂಜಾ ಕಿಶನ್ ಎಲ್ಲ ಖುಷಿಯಾಗಿ ನಕ್ಕೊಂಡಿರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.